ಐತಿಹಾಸಿಕ ಗಾಜಿನ ಮನೆ ಲಾಲ್ಬಾಗ್ನಲ್ಲಿ 218ನೇ ಫಲಪುಷ್ಪ ಪ್ರದರ್ಶನಕ್ಕೆ ಎಲ್ಲ ಪೂರ್ವ ಸಿದ್ಧತೆಗಳು ಕೂಡ ಭರದಿಂದ ಸಾಗ್ತಾ ಇದೆ. ಸೊ ಈ ಬಾರಿಯ ಫಲಪುಷ್ಪ ಪ್ರದರ್ಶನದಲ್ಲಿ ವೀರರಾಣಿ ಕಿತ್ತೂರು ಚೆನ್ನಮ್ಮ ಮತ್ತು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ವಿಷಯಾಧಾರಿತವಾಗಿ ತೋಟಗಾರಿಕೆ ಇಲಾಖೆ ಬಹಳ ವಿಜೃಂಭಣೆಯಿಂದ ಅದ್ಧೂರಿಯಾಗಿ ಲಕ್ಷಾಂತರ ಹೂಗಳ ನಮನವನ್ನ ಸಲ್ಲಿಸುವುದರ ಮೂಲಕ ಸೊ ಈ ಒಂದು ಪ್ರದರ್ಶನವನ್ನ ಹಮ್ಮಿಕೊಳ್ತಾ ಇದೆ. ಸೊ ಇನ್ನೇನು 2 ದಿವಸಗಳು ಬಾಕಿ ಇದೆ. ಮಾನ್ಯ ಮುಖ್ಯಮಂತ್ರಿಗಳಿಂದ ಒಂದು ಉದ್ಘಾಟನೆಗೊಳ್ಳಲು, ಹಾಗೇನೆ ಉಪಮುಖ್ಯಮಂತ್ರಿಗಳು, ತೋಟಗಾರಿಕೆ ಸಚಿವರು ಕೂಡ ಈ ಒಂದು ಸಂದರ್ಭದಲ್ಲಿ ಭಾಗಿಯಾಗ್ತಕ್ಕಂಥ ಈ ಒಂದು ಶುಭ ಒಂದು ಸಂದರ್ಭದಲ್ಲಿ ಫಲಪುಷ್ಪ ಪ್ರದರ್ಶನದ ಎಲ್ಲ ಪೂರ್ವ ಸಿದ್ಧತೆಗಳು ಕೂಡ ಬಹಳ ಭರದಿಂದ ಸಾಗ್ತಾ ಇದೆ. ಇಲ್ಲಿ ನಾವು ನೋಡ್ತಾ ಇರ್ತಕ್ಕಂಥದ್ದು ನೂರಾರು ಬಗೆಯ ಈ ಬಾರಿಯ ಫಲಪುಷ್ಪ ಪ್ರದರ್ಶನಕ್ಕೆ 105ಕ್ಕೂ ಹೆಚ್ಚು ವೈವಿಧ್ಯಮಯವಾದಂತ ವಾರ್ಷಿಕ ಪುಷ್ಪಗಳನ್ನು ಬಳಸಲಾಗಿದೆ. ಅಲ್ಲದೆ ಸುಮಾರು 9ಕ್ಕೂ ಹೆಚ್ಚು ವಿವಿಧ ವರ್ಣದ ಸೇವಂತಿಗೆ ಹೂವು, ಕೆಲಾಂಚೋ, ಪಾಯಿನ್ಸಿಟಿಯಾ, ಇಗ್ಜೋರಾ, ಕ್ಯಾಲಾಲಿಲ್ಲಿ, ಟೊರೇನಿಯಂ, ಸೆಲೋಶಿಯಾ, ಪೆಟೂನಿಯಾ ಮತ್ತೆ ಇಂಪೇಷನ್ಸ್, ಸೊ ಈ ಮತ್ತೆ ಕೂಫಿಯಾ, ಸೊ ಈ ಒಂದು ಬಗೆಯ ವಾರ್ಷಿಕ ಹೂಗಳನ್ನ ಒಂದು ಏನು ವೆಲ್ವೆಟ್ ಆಕಾರದಲ್ಲಿ ಅದಕ್ಕೆ ಒಂದು ವಿಶೇಷವಾದಂತ ಪಿರಮಿಡ್ ಆಕಾರವನ್ನ ನೀಡಿ ಇಲ್ಲಿ ಒಂದು ವಿಶೇಷವಾದಂತ ಜೋಡಣೆಯನ್ನ ಗಾಜಿನ ಮನೆಯ ಪ್ರಾರಂಭದಲ್ಲಿ ಒಂದು ವಿಶೇಷ ಜೋಡಣೆಯನ್ನ ಕೈಗೊಳ್ಳಲಾಗಿದೆ. ಸೊ ಇದು ಸರ್ವರನ್ನು ಕೂಡ ಆಕರ್ಷಣೆ ಮಾಡ್ತಕ್ಕಂತ ಒಂದು ಹೂ ಜೋಡಣೆ ಆಗಿ ಮೂಡಿ ಬಂದಿದೆ. ಮತ್ತೆ ಲಾಲ್ಬಾಗಿನ ಗಾಜಿನ ಮನೆ ಏನಿದೆ ಅದರ ಒಂದು ಪರಿಧಿನಲ್ಲಿ ಸುಮಾರು 8 ಅಡಿ ಮತ್ತು 4 ಅಡಿ ಅಳತೆಯ ಮಾಹಿತಿ ಫಲಕಗಳನ್ನ ನಾವು ಈ ಬಾರಿ ಅಳವಡಿಕೆ ಮಾಡಿದ್ದೇವೆ. ಪ್ರಮುಖವಾಗಿ ಕಿತ್ತೂರು ಸಾಮ್ರಾಜ್ಯದ ಒಟ್ಟಾರೆ ಮಾಹಿತಿ, ಕಿತ್ತೂರು ರಾಣಿ ಚೆನ್ನಮ್ಮ ಮತ್ತು ಸಂಗೊಳ್ಳಿ ರಾಯಣ್ಣನವರ ಒಂದು ಪೂರ್ಣ ಹೋರಾಟದ ಏನು ಗಳಿಗೆಗಳು, ಹೋರಾಟದ ಹೆಜ್ಜೆಗಳು, ಅದರ ಜೊತೆಗೆ ಏನು ಕಿತ್ತೂರು ಸಂಸ್ಥಾನದ ವತಿಯಿಂದ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದಂತ ಸಂದರ್ಭದಲ್ಲಿ ನಡೆದಂತ ಹಲವಾರು ಪ್ರಮುಖ ಘಟನಾವಳಿಗಳನ್ನ ಬಿಂಬಿಸ್ತಕ್ಕಂಥ ಮಾಹಿತಿ ಫಲಕವನ್ನ ಗಾಜಿನ ಮನೆಯ ಪರಿಧಿನಲ್ಲಿ ನಾವು ಅಳವಡಿಕೆ ಮಾಡಿದ್ದೇವೆ. ಸುಮಾರು 60ಕ್ಕೂ ಹೆಚ್ಚು ಇಂತಹ ಸಚಿತ್ರ ಮಾಹಿತಿಯನ್ನು ಒಳಗೊಂಡಂತೆ ಕನ್ನಡ ಮತ್ತು ಆಂಗ್ಲ ಭಾಷೆಯ ವಿವರಗಳನ್ನ ಒಳಗೊಂಡಂತಹ ಆಕರ್ಷಕವಾದಂತಹ ಮಾಹಿತಿಯನ್ನು ನೀಡತಕ್ಕಂಥ ಫಲಕಗಳನ್ನ ಅನಾವರಣ ಮಾಡಿದ್ದೇವೆ. ಒಂದು ಬಾರಿ ಗಾಜಿನ ಮನೆಯನ್ನ ಸುತ್ತಿ ಬಂದಲ್ಲಿ ಇಡೀ ಕಿತ್ತೂರು ಸಂಸ್ಥಾನದ ಹೆಗ್ಗಳಿಕೆ, ಹಿರಿಮೆ, ಗರಿಮೆ ಮತ್ತೆ ಹೋರಾಟದ ಒಂದು ಹಾದಿಗಳನ್ನ ನಮ್ಮ ಸ್ಮೃತಿ ಪಟದಲ್ಲಿ ಉಳಿಯುವಂತೆ ಎಲ್ಲ ಮಾಹಿತಿ ಕೂಡ ಇಲ್ಲಿ ನಾವು ಸಾದರ. ನಮಸ್ತೆ ಸರ್.